ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ, ಈ ದಿನ ಶಿವಮೊಗ್ಗ ಫಲಪುಷ್ಪ ಪ್ರದರ್ಶನ 2026ಕ್ಕೆ ಭೇಟಿ ನೀಡ್ತಾ ಇದ್ದೀನಿ. ಇದು ಪುಷ್ಪ ಪ್ರದರ್ಶನವನ್ನು ಆಯೋಜಿಸಿರುವ ಸ್ಥಳ. ಒಳಗೆ ಎಂಟ್ರಿ ಆಗುತ್ತಿದ್ದಂತೆ ಸೇವಂತಿಗೆ ಹೂಗಳಿಂದ ಅಲಂಕೃತವಾದ ನಮ್ಮ ಶಿವಮೊಗ್ಗ ಎಂಬ ಫಲಕ ಎಲ್ಲರನ್ನೂ ಆಕರ್ಷಿಸಿತು. ಅದರ ಹಿಂಬದಿಯಲ್ಲಿ ಶಿವಮೊಗ್ಗ ನಗರವನ್ನು ಆಳಿದ ಶಿವಪ್ಪ ನಾಯಕರ ಹೂವಿನಿಂದ ಅಲಂಕೃತವಾದ ಪ್ರತಿಮೆ ಎಲ್ಲರ ಕಣ್ಮನ ಸೆಳೆಯಿತು. ಪಕ್ಕದಲ್ಲೇ ವಿವಿಧ ರೀತಿಯ ಶಾಪ್ಗಳನ್ನು ಹಾಕಲಾಗಿತ್ತು. ವಿವಿಧ ರೀತಿಯ ಮಣ್ಣಿನ ಉತ್ಪನ್ನಗಳು ಎಲ್ಲರ ಗಮನವನ್ನು ಸೆಳೆಯುತ್ತಿವೆ. ಇದು ಮ್ಯಾಕ್ರನ್ ಉತ್ಪನ್ನಗಳ ಮಳಿಗೆ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಇದು ಮಣ್ಣಿನಿಂದ ತಯಾರಿಸಿದ ವಿವಿಧ ರೀತಿಯ ಅಲಂಕಾರಿಕ ವಸ್ತುಗಳ ಮಳಿಗೆ. ತುಂಬ ಸುಂದರವಾಗಿದೆ. ಫಲಪುಷ್ಪ ಪ್ರದರ್ಶನವೆಂದರೆ ಕೇವಲ ಹೂಗಳ ಅಲಂಕಾರವಲ್ಲ. ಪ್ರತಿಯೊಂದು ಹೂವು ಇಲ್ಲಿ ಪ್ರಾರ್ಥನೆಯಾಗಿ ಅರಳುತ್ತದೆ. ಪ್ರತಿಯೊಂದು ಬಣ್ಣ ಆತ್ಮದೊಳಗಿನ ಬೆಳಕಾಗಿ ಹೊಳೆಯುತ್ತದೆ. ಇಲ್ಲಿ ಸುಂದರವಾದ ಮಣ್ಣಿನ ಕಲಾಕೃತಿಗಳನ್ನು ನೋಡಬಹುದು. ಮಣ್ಣಿನಿಂದ ತಯಾರಿಸಿದ ಅಲಂಕಾರಿಕ ಉತ್ಪನ್ನಗಳು ನೋಡಲು ಅದೆಷ್ಟು ಚೆಂದ. ವಿವಿಧ ರೀತಿಯ ಆಹಾರಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ತುಂಬ ಸುಂದರವಾಗಿ ನಿರ್ಮಿಸಿದ್ದಾರೆ. ಮಣ್ಣಿನ ಒಡವೆಗಳು ಅಂತ ಗೊತ್ತಾಗದೇ ಇಲ್ಲ. ಮುಂದಿನ ಮಳಿಗೆ ಪ್ರಸಿದ್ಧವಾದ ಚನ್ನಪಟ್ಟಣದ ಬೊಂಬೆಗಳು. ಮರದಿಂದ ತಯಾರಿಸಿದ ಸುಂದರವಾದ ಬೊಂಬೆಗಳನ್ನು ಇಲ್ಲಿ ನಾವು ವೀಕ್ಷಿಸಬಹುದು. ನೋಡಿ ಎಷ್ಟು ಸುಂದರವಾಗಿವೆ. ಯಾರೋ ಪರ್ಚೇಸ್ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಹೂಗಳಿಂದ ಅಲಂಕೃತವಾದ ಕೇದಾರನಾಥ ದೇವಾಲಯದ ದೃಶ್ಯವನ್ನು ನಾವು ಕಾಣಬಹುದು. ತುಂಬ ಸುಂದರವಾಗಿ ವಿನ್ಯಾಸಗೊಳಿಸಿದ್ದಾರೆ. ಶಿವಮೊಗ್ಗ 2026ರ ಫಲಪುಷ್ಪ ಪ್ರದರ್ಶನ. ಹೂಗಳ ಸುಗಂಧ, ಭಕ್ತಿಯ ವರ್ಣಮಾಲಿಕೆ, ಸಂಸ್ಕೃತಿ ಮತ್ತು ಸೌಂದರ್ಯದ ಸಂಗಮ. ನೋಡಿ, ಇಲ್ಲಿ ಮನೆಯ ಅಲಂಕಾರವನ್ನು ಹೆಚ್ಚಿಸಲು ಬೇಕಾಗುವ ಮರದ ವಿವಿಧ ರೀತಿಯ ಕಲಾಕೃತಿಗಳನ್ನು ನಿರ್ಮಿಸಿದ್ದಾರೆ. ಕುಟುಂಬದವರೊಂದಿಗೆ, ಸ್ನೇಹಿತರೊಂದಿಗೆ ನೋಡಲೇಬೇಕಾದ ಅದ್ಭುತ ಪ್ರದರ್ಶನ ಇದು. ನಾರಿನಿಂದ ಮಾಡಿದ ವಿವಿಧ ರೀತಿಯ ವಿಶೇಷ ಬುಟ್ಟಿಗಳನ್ನು ಇಲ್ಲಿ ನಾವು ನೋಡಬಹುದು. ಇದು ಕಿನ್ನಾಳ ಗೊಂಬೆಗಳನ್ನು ಪ್ರದರ್ಶಿಸುವ ಮಳಿಗೆ. ತುಂಬ ಅದ್ಭುತವಾದ ದೊಡ್ಡದಾದ ಗೊಂಬೆಗಳು. ನೋಡಲು ಎರಡು ಕಣ್ಣು ಸಾಲದು. ಇಲ್ಲಿ ನೋಡಿ, ಮನೆಗೆ ಅಲಂಕಾರಕ್ಕೆ ಬೇಕಾಗುವಂಥ ವಿವಿಧ ರೀತಿಯ ಲೈಟ್ಗಳು ಹಾಗೂ ದೀಪದ ಬುಟ್ಟಿಗಳನ್ನು ಪ್ರದರ್ಶಿಸಲಾಗಿದೆ. ಗೋಡೆಗೆ ನೇತು ಹಾಕಲು ವಿವಿಧ ರೀತಿಯ ಮಾದರಿಗಳನ್ನು ಇಲ್ಲಿ ಕಾಣಬಹುದು. ಇದು ಮರದಿಂದ ತಯಾರಿಸಿದ ಫಲಕಗಳು. ವಿವಿಧ ರೀತಿಯ ತುಳಸಿ ಕಟ್ಟೆಗಳನ್ನು ಇಲ್ಲಿ ಕಾಣಬಹುದು.
ಈಗ ಬನ್ನಿ, ಜಗತ್ಪ್ರಸಿದ್ಧವಾದ ಜೋಗ ಜಲಪಾತವನ್ನು ಮಲ್ಲಿಗೆ ಹೂಗಳಿಂದ ಸುಂದರವಾಗಿ ನಿರ್ಮಿಸಿದ್ದಾರೆ. ನಿಸರ್ಗ ರಮಣೀಯ ದೃಶ್ಯವನ್ನು ಇಲ್ಲಿ ಕಾಣಬಹುದು. ನಿಜವಾದ ಜೋಗ ಜಲಪಾತವೇ ಇಲ್ಲಿ ಬಂದು ನಿಂತಂತೆ ಕಾಣುತ್ತಿದೆ. ಪ್ರತಿಯೊಂದು ವಿನ್ಯಾಸವು ಹೃದಯ ಮಿಡಿಯುವಂತೆ ಸ್ಪಂದಿಸುತ್ತದೆ. ಬಣ್ಣಗಳ ಮೃದುಲಯ, ಸುಗಂಧದ ಮೌನ ಮತ್ತು ಪ್ರಕೃತಿ ಸ್ಪಷ್ಟವಾಗಿ ಕಲೆಯೊಂದಿಗೆ ನೃತ್ಯ ಮಾಡುತ್ತಿರುವಂತೆ ಕಾಣುತ್ತದೆ. ಇದು ಕೇವಲ ಪ್ರದರ್ಶನವಲ್ಲ, ಭಕ್ತಿ, ಶಾಂತಿ ಮತ್ತು ಮನೋಹರ ಅನುಭವದ ಸಂಭ್ರಮ. ನೋಡಿ, ಇದು ಕೇದಾರನಾಥ ದೇವಸ್ಥಾನ. ತುಂಬ ಸುಂದರವಾಗಿ ನಿರ್ಮಿಸಿದ್ದಾರೆ. ಮನುಷ್ಯನ ಮನಸ್ಥಿತಿಗೆ ಸಾಂತ್ವನ ನೀಡುವ, ಕಣ್ಣಿಗೆ ಹಬ್ಬವಾಗುವ ಹಾಗೂ ಆತ್ಮಕ್ಕೆ ಪ್ರೇರಣೆಯಾದ ಅನನ್ಯ ದೃಶ್ಯಾವಳಿಗಳು ಇಲ್ಲಿ ನಿಮ್ಮನ್ನು ಕಾಯುತ್ತಿವೆ. ಹೂವಿನ ಮೃದುವಾದ ಸುವಾಸನೆ ಗಾಳಿಯಲ್ಲಿ ಹರಡಿದ ಕ್ಷಣ ಮನಸ್ಸು ಭಕ್ತಿಯ ಮೌನದಲ್ಲಿ ಕರಗುತ್ತದೆ. ಹೂವಿನಿಂದ ಅಲಂಕೃತವಾದ ಅಲ್ಲಮಪ್ರಭುವಿನ ಪುತ್ಥಳಿಯನ್ನು ಇಲ್ಲಿ ಕಾಣಬಹುದು. ಫಲಪುಷ್ಪ ಪ್ರದರ್ಶನವೆಂದರೆ ಕೇವಲ ಹೂಗಳ ಜಾತ್ರೆಯಲ್ಲ, ಅದು ಭಾವನೆಯ ದಿವ್ಯ ಸಂಗಮ. ಪ್ರತಿಯೊಂದು ಹೂವು ದೇವರ ಮುಂದೆ ಸಮರ್ಪಿಸಿದ ಪ್ರಾರ್ಥನೆ. ಪ್ರತಿಯೊಂದು ಅಲಂಕಾರ ಭಕ್ತಿಯ ಮೌನ ಕವಿತೆ. ಬಣ್ಣಗಳ ಮೇಳದಲ್ಲಿ ಮಾಡಿದ ಆ ದಿವ್ಯ ಸೌಂದರ್ಯ ಕಣ್ಣುಗಳಿಗೆ ಹಬ್ಬ, ಹೃದಯಕ್ಕೆ ಶಾಂತಿ ಮತ್ತು ಆತ್ಮಕ್ಕೆ ಆನಂದವನ್ನು ನೀಡುತ್ತದೆ. ಹೂವುಗಳು ಇಲ್ಲಿ ಮಾತಾಡುವುದಿಲ್ಲ, ಆದರೆ ಅವುಗಳ ಸುವಾಸನೆ ಭಕ್ತಿಯ ಕಥೆ ಹೇಳುತ್ತದೆ. ಕ್ಷಣ ಮಾತ್ರ ನಿಂತು ನೋಡಿದರೂ ಆ ಕ್ಷಣವೇ ಜೀವನದ ನೆನಪಾಗಿ ಉಳಿಯುತ್ತದೆ. ಪ್ರತಿಯೊಂದು ಹೂವು ಇಲ್ಲಿ ಪ್ರಾರ್ಥನೆಯಾಗಿ ಅರಳುತ್ತದೆ. ಪ್ರತಿಯೊಂದು ಬಣ್ಣ ಆತ್ಮದೊಳಗಿನ ಬೆಳಕಾಗಿ ಹೊಳೆಯುತ್ತದೆ. ಸುಗಂಧದ ಮೌನ ಸಂಗೀತದಲ್ಲಿ ಭಕ್ತಿ ನಿಧಾನವಾಗಿ ಹೃದಯವನ್ನು ತಾಕುತ್ತದೆ. ಕಣ್ಣುಗಳು ನೋಡುವುದು ಹೂವಿನ ಸೌಂದರ್ಯವನ್ನಾದರೂ ಮನಸ್ಸು ಅನುಭವಿಸುವುದು ದೈವಿಕ ಸ್ಪರ್ಶ. ಕ್ಷಣಕಾಲ ನಿಂತು ನೋಡಿದರೆ ಸಾಕು, ಆ ಕ್ಷಣವೇ ನೆನಪಾಗಿ ಉಳಿಯುತ್ತದೆ. ಹೂವಿನ ಮೃದುವಾದ ರೆಕ್ಕೆಗಳಂತೆ ಈ ಅನುಭವವು ಹೃದಯದಲ್ಲಿ ನಿಶ್ಶಬ್ದವಾಗಿ ಅರಳುತ್ತದೆ. ಪ್ರತಿಯೊಂದು ಅಲಂಕಾರದಲ್ಲೂ ನಮ್ಮ ಸಂಪ್ರದಾಯದ ಸೊಗಸು ಮತ್ತು ಪ್ರಕೃತಿಯ ಮಧುರತೆ ಹೊಳೆಯುತ್ತದೆ. ಹೂಗಳಿಂದ ರೂಪುಗೊಂಡ ದೈವಮೂರ್ತಿಗಳು, ಕಲಾತ್ಮಕ ವಿನ್ಯಾಸಗಳು ಮತ್ತು ಮನಮೋಹಕ ಅಲಂಕಾರಗಳು ಈ ವರ್ಷದ ವಿಶೇಷ ಆಕರ್ಷಣೆ. ಹೂವಿನ ಸುವಾಸನೆ, ಬಣ್ಣಗಳ ವೈಭವ ಮತ್ತು ದೈವಭಕ್ತಿಯ ಸ್ಪರ್ಶದಿಂದ ಈ ಪ್ರದರ್ಶನವು ಕೇವಲ ಕಣ್ಣಿಗೆ ಹಬ್ಬವಲ್ಲ, ಮನಸ್ಸಿಗೆ ಶಾಂತಿ ನೀಡುವ ಆಧ್ಯಾತ್ಮಿಕ ಅನುಭವವಾಗಿದೆ. ಇಲ್ಲಿ ಪ್ರತಿಯೊಂದು ಹೂವು ಕೇವಲ ಸೌಂದರ್ಯವಲ್ಲ, ಅದು ಮನದಾಳದ ಸಮರ್ಪಣೆ. ಮಲ್ಲಿಗೆ
ಗುಲಾಬಿ, ಸೇವಂತಿಗೆ ಹಾಗೂ ಚೆಂಡು ಹೂಗಳ ಬಣ್ಣಗಳಲ್ಲಿ ಸಂಪ್ರದಾಯದ ಕಥೆಗಳು ಮೃದುವಾಗಿ ಜಾಗೃತಗೊಳ್ಳುತ್ತವೆ. ಹೂಗಳಿಂದ ಮೂಡಿದ ದೈವ ರೂಪಗಳು ನಮ್ಮೊಳಗಿನ ಶಾಂತಿಯನ್ನು ಎಬ್ಬಿಸುತ್ತವೆ. ಸುಗಂಧದ ಮೌನದಲ್ಲಿ ಮನಸ್ಸು ತನ್ನನ್ನೇ ಹುಡುಕಿಕೊಳ್ಳುತ್ತದೆ. ಈಗ ಹೊರಭಾಗದಲ್ಲಿ ವಿವಿಧ ಮಳಿಗೆಗಳಿವೆ. ಇದು ಮಳಿಗೆಗಳು ಇರುವ ಜಾಗ. ಬಟ್ಟೆಗಳ ಪ್ರದರ್ಶನ ಮತ್ತು ಮಾರಾಟ. ಈಗ ಅಲಂಕಾರಿಕ ಸಸ್ಯಗಳನ್ನು ಇಟ್ಟಿರುವ ಜಾಗಕ್ಕೆ ಹೋಗೋಣ. ವಿವಿಧ ರೀತಿಯ ಹೂಗಿಡಗಳು, ಬಣ್ಣ ಬಣ್ಣದ ಅಲಂಕಾರಿಕ ಸಸ್ಯಗಳು, ಮನೆಯ ಅಲಂಕಾರವನ್ನು ಹೆಚ್ಚಿಸುವ ಡೇಲಿಯಾ, ದಾಸವಾಳ, ಗುಲಾಬಿ, ಸೇವಂತಿಗೆ ಮುಂತಾದ ಗಿಡಗಳನ್ನು ಇಲ್ಲಿ ಕಾಣಬಹುದು. ವಿವಿಧ ರೀತಿಯ ಹಣ್ಣುಗಳ ಸಸ್ಯಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಪ್ರತಿಯೊಂದು ವಿನ್ಯಾಸವು ಕಲೆಯಷ್ಟೇ ಅಲ್ಲ, ಪ್ರಾರ್ಥನೆಯೂ ಹೌದು. ನಿಂತು ನೋಡುವ ಪ್ರತಿಕ್ಷಣ ಒಂದು ನೆನಪಾಗಿ ಉಳಿಯುತ್ತದೆ. ಹೃದಯದ ತೋಟದಲ್ಲಿ ನಿಧಾನವಾಗಿ ಅರಳುವ ಆನಂದದ ಹೂವಿನಂತೆ ಈ ಅನುಭವವು ಸದಾ ಸುಗಂಧವಾಗಿರುತ್ತದೆ. ವಿವಿಧ ರೀತಿಯ ಹೂಗಳು ಕಣ್ಮನ ಸೆಳೆಯುತ್ತಿವೆ. ಖಂಡಿತ ಈ ಪ್ರದರ್ಶನವನ್ನು ನೋಡಲೇಬೇಕು. ತುಂಬ ಸುಂದರವಾಗಿದೆ. ನೀವು ಸಹ ಈ ವಿಡಿಯೋ ನೋಡಿ ಮತ್ತು ಹೀಗೆಯೇ ಹೂವಿನ ಕಲೆಯ ಮಾಯಾಜಾಲದ ಸಿರಿಯನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ವಿವಿಧ ರೀತಿಯ ಹೊಸ ಹೊಸ ವಿಡಿಯೋಗಳಿಗಾಗಿ ಸದಾ ನಮ್ಮ ಚಾನಲ್ ಜೊತೆ ಇರಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.